ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದು ವೇಳೆ ಆ ಸುಬ್ಬು ಏನಾದರೂ ನನ್ನ ಮಗ ಆಗಿದ್ರೆ ಆ ಮಿನಿಸ್ಟ್ರು ನನ್ನ ಮಗನ್ನ ತನ್ನ ಮಗನ ಸಮಾನ ಅಂದ್ರು ಅಂತ ಮೆರೀತಿದ್ದೆ ಕಣ. ಆಗ ಮಿನಿಸ್ಟ್ರ್ ಹೆಸರು ಹೇಳ್ಕೊಂಡು ಈ ಟ್ರೆಂಡರು, ಕಾಂಟ್ರಾಕ್ಟ್ರು, ಕಮಿಷನ್ನು ಅಂತ ಹೇಳಿ ದುಡ್ಡು ಎಣಿಸ್ಕೋಬೋದಾಗಿತ್ತು. ದುಡ್ಡಲ್ಲೇ ಸೆವರ್ ಮಾಡ್ಕೋಬೋದಾಗಿತ್ತು ಕಣ. ಮಮ್ಮಿ ಕನಸು ಕಾಣ್ತಿದೀಯಾ? ಆ ಮಿನಿಸ್ಟ್ರು ಅವ್ರ ತಮ್ಮನ ಮುಂದೆ ನಿಂತ್ಕೊಳ್ಳಕ್ಕೆ ಮೈಯೆಲ್ಲ ಗಡ್ಡ ಅಂತ ನಡಗುತ್ತೆ. ಇನ್ನಂಥದ್ರಲ್ಲಿ ನಾನು ಹೋಗಿ ಅವರ ಮಗನ ಸಮಾನ ಅಂತ ಅನ್ನಿಸ್ಕೊಳ್ಳೋದು ಆಗದಾಗಿರೋ ಕೆಲಸ ಬಿಡಿ. ತರಿದ್ರುವೆ ಏನು ಅಂತ ಹುಟ್ಬಿಟ್ಟಲೆ. ನೋಡು, ಸುಬ್ಬನ ಕಂಡ್ರೇನು ಮಿನಿಸ್ಟ್ರಿಗೆ ಆಗ್ತಾ ಇರಲಿಲ್ಲ ಕಣೋ. ಅವನ ಮುಖ ನೋಡಿದ್ರು ಇವು ತೊಟ್ಟು ಬಿಡ್ತಾರೇನೋ ಅನ್ನೋ ಥರ ಇರ್ತಿತ್ತು. ಆದರೆ ಇವತ್ತೇನಾಯ್ತು, ಸುಬ್ಬನ್ನ ಅಳಿಯ ಅಂತ ಒಪ್ಕೊಂಡ್ರು, ಅವನ ಸೇವೆನೂ ಮಾಡಿದರು. ನೀನು ಒಂದು ಸ್ವಲ್ಪ ನಿನ್ನ ಒಳ್ಳೆತನನ ತೋರಿಸಿ ಮ್ಯಾಚು ಗಿಚ್ಚು ಮಾಡಿ ಒಂಚೂರು ಕ್ಯಾಚ್ ಹಾಕೊಳ್ಳೋ. ಮಮ್ಮಿ ನಿನಗೆ ಒಳ್ಳೆತನ ಇದೆ ತಾನೆ, ನೀನು ಒಳ್ಳೆತನ ತೋರಿಸಿ ನೀನೇ ಕ್ಯಾಚ್ ಹಾಕೊಂಬಿಡ. ಹೋಗದೆ ತರಿದ್ರ, ನನಗೆ ನಾಚಿಕೆ ಆಗುತ್ತೆ ಈ ವಯಸ್ಸಲ್ಲೆಲ್ಲ ಕ್ಯಾಚು ಮ್ಯಾಚ್ ಅನ್ಕೊಂಡು. ಏನೋ ನೀನು ಅಯ್ಯೋ ಮಮ್ಮಿ, ನಾನು ನಿನಗೆ ಹೇಳ್ತಾ ಇರೋದು ನನಗೊಂದು ಸೆಕೆಂಡ್ ಹ್ಯಾಂಡ್ ಅಪ್ಪನ ತಗೊಂಬ ಅಂತಲ್ಲ. ನಿನಗೆಲ್ಲ ಅರ್ಥ ಆಗುತ್ತೆ, ಹೋಗ್ಲಿ ಬಿಡು. ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಯ್ಯೋ, ನಿನಗೆ ಬುದ್ಧಿ ಇಲ್ಲ ಅಂತ ನನಗೆ ಗೊತ್ತು ಕಣೋ, ಲದ್ದಿ ಬುದ್ಧಿ ಬಗ್ರೆ. ನೋಡೋ, ಅದೇನು ಮಾಡ್ತೀಯ ಗೊತ್ತಿಲ್ಲ, ಮಿನಿಸ್ಟ್ರಿಗೆ ಮಗನ ಸಮಾನ ಅಂತ ಅನ್ನಿಸ್ಕೋಬೇಕು ಅಷ್ಟೆ. ಸರಿ ಆಯ್ತು ಬಿಡು ಮಮ್ಮಿ, ಏನೋ ಒಂದು ಪ್ಲಾನ್ ಮಾಡ್ತೀನಿ, ಅವ್ರ ಮಗನ ಸಮಾನ ಅಂತ ಅನ್ನಿಸ್ಕೋತೀನಿ ಬಿಡು. ಓಕೆ, ಅದೇನು ಮಾಡ್ತೀಯೋ ನಾಳೆ ಒಳಗೆ ಮಾಡಬೇಕು. ಯಾಕೆ ಅಂದರೆ ಆ ಶ್ರಾವಣಿ ತುದಿಗಾಲಲ್ಲಿ ನಿಂತಿದ್ದಾಳೆ ಮನೆಯಿಂದ ಹೊರಡೋಕ್ಕೆ. ಅರ್ಥವಾಯ್ತಾ? ಸರಿ ಬಿಡು ಮಮ್ಮಿ, ನಾನೆಲ್ಲ ನೋಡ್ಕೋತೀನಿ. ಒಟ್ಟಿನಲ್ಲಿ ತಾಯಿಗೆ ತಕ್ಕ ಮಗ ಅಂತ ಅನ್ನಿಸ್ಕೋತೀನಿ. ತಾಯಿಗೆ ತಕ್ಕ ಮಗ ಅಂತ ಅನ್ನಿಸ್ಕೋತೀಯೋ ಬಿಡ್ತೀಯೋ, ಆದರೆ ಮಿನಿಸ್ಟ್ರಿಗೆ ಮಗನ ಸಮಾನ ಅಂತ ಮಾತ್ರ ಅನ್ನಿಸ್ಕೊಳ್ಳೋದನ್ನ ಮರಿಬೇಡ ಕಂದ. ರೀ ಕರೀತಿದ್ದಾಳೆ, ಆದಷ್ಟು ಬೇಗ ಏನೋ ಒಂದು ಮಾಡ್ತೀನಿ. ಯು ಡೋಂಟ್ ವರಿ, ಬಿ ಹ್ಯಾಪಿ, ನೋ ಬಿ ಓಕೆ? ಆಯ್ತು, ನಿಧಾನಕ್ಕೆ ಹೋಗು, ಉಳ್ಕೊಂಡು ಹೋಗ್ತಿದ್ಯಾ? ಹೋಗ, ಕಾಪಿ ಮಾಡಿದೆ. ನನಗೆ ಮಿನಿಸ್ಟ್ರು ನಿನ್ನನ್ನು ಮಗ ಅಂತ ಒಪ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಆಗ ಅವರ ಆಸ್ತಿಯಲ್ಲಿ 1% ಆದರೂ ನನಗೆ ಸಿಗುತ್ತೆ ಅನ್ನೋ ಆಸೆ. ಈ ಆಸೆ ಅನ್ನೋದಿದೆಯಲ್ಲ, ಒಂಥರ ಕೆಮ್ಮು ನೆಗಡಿ ಶೀತದ ಥರ. ಇನ್ನೇನು ಹೋಯ್ತು ಅಂತಿರ್ತೀವಿ, ಮತ್ತೆ ಬಂದ್ಬಿಡುತ್ತೆ. ಅಯ್ಯೋ, ಒಂದ್ಸಿನೋ ಒಳ್ಳೇದಲ್ಲ ಅಂತಾರೆ. ನಾನು ನಿನಗೆ ಎಷ್ಟು ಸಲ ಹೇಳಿದೆ, ನನಗೆ ಹೇಳ್ದೆ ಏನು ಮಾಡಬೇಡ ಅಂತ. ಆದ್ರೆ ನೀನು ನನ್ನ ಮಾತೆ ಕೇಳಲ್ಲ. ನೋಡ್ತೀಯ ಈಗ ಕುತ್ಕೆಗೆ ಬಂದಿದೆ ಎಲ್ಲ. ಛೇ, ಆ ಸುಬ್ಬುನ ಕಿಡ್ನಾಪ್ ಮಾಡಿದ್ದು ನೀನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದೀಗೇನಾಯ್ತು, ಆ ವೀರು ಬಂದು ಸುಬ್ಬುನ ಬಿಡಿಸ್ಕೊಂಡು ಹೋದ. ಈಗ ಅವರಿಬ್ರು ಒಂದಾಗ್ತಾರೆ, ನೋಡ್ತಾ ಇರು. ನಾನೇನಾದ್ರೂ ಹೇಳಿದ್ರೆ ನಿನಗೆ ಹಾಗೆ ಕೋಪ ಬರುತ್ತಲ್ವಾ? ಕೋಪನ ದ್ವೇಷಕ್ಕೆ ಬದಲಾಯಿಸೋದು ತುಂಬಾ ಸುಲಭ, ಅದೇ ಅದನ್ನ ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟ. ಅದನ್ನ ಹ್ಯಾಂಡಲ್ ಮಾಡಕ್ ಕಲ್ತ್ಕೋಬೇಕು ನೀನು. ನಿನಗಿನ್ನೂ ಇದೆಲ್ಲ ಗೊತ್ತಾಗಲ್ಲ ಮಾಡಿ. ವೀರು ನಿನಗಿಷ್ಟೆಲ್ಲ ಹೊಡೆದ್ನಾ? ಮಾವ ಸಾಮಾನ್ಯದವನಲ್ಲ ಅಂತ ಅನಿಸ್ತದೆ ಮಾವ. ಅವ್ನು ರಾಜಕಾರಣಕ್ಕೆ ಬರೋಕಿನ ಮುಂಚೆ ರೌಡಿ ಆಗಿದ್ನು ಏನೋ. ಅದೇನು ಕೈಯೋ ಕಬ್ಬಣನ ಮಾವ. ವೀರು ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಮಾಡಿ. ಅದಕ್ಕೆ ನಾನು ಹೇಳೋದು, ಅವನ ವಿಷಯಕ್ಕೆ ಹೋಗ್ಬೇಡ, ತುಂಬ ಹುಷಾರಾಗಿರು ಅಂತ. ಹೋಗ್ಲಿ, ಅವನ ನಿನ್ನ ಮುಖ ನೋಡಿಲ್ಲ ತಾನೆ? ಇಲ್ಲ ಮಾವ, ಹೇಗೋ ಮುಖ ಮುಚ್ಕೊಂಡು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಛೇ, ಇಂಥ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಮಾಡಿ? ಅಕಸ್ಮಾತ್ ವೀರು ಏನಾದರೂ ನಿನ್ನ ನೋಡಿದಿದ್ರೆ ಎಂತ ಅನಾಹುತ ಆಗ್ತಿತ್ತು ಅಂತ ಗೊತ್ತಾ ನಿನಗೆ? ಈಗೇನು ಕಮ್ಮಿ ಅನಾಹುತ ಆಗಿದೆಯಮ್ಮ. ನೋಡು, ಇಷ್ಟೊಂದೆಲ್ಲ ಏಡ್ ತಿಂದು ಒದ್ದಾಡಿ ಸಾಯ್ತಿದ್ದೀನಿ. ಇದು ನಿಂಗೆ ಅನಾಹುತ ಅಂತ ಅನ್ನಿಸ್ತಾ ಇಲ್ವಾ? ಬಿಡಲ್ಲಮ್ಮ, ನಾನು ಮಾತ್ರ ಯಾರನ್ನು ಬಿಡಲ್ಲ. ಆ ಸುಬ್ಬುನು ಬಿಡಲ್ಲ, ನಿನ್ನ ತಮ್ಮನ್ನು ಬಿಡಲ್ಲ, ಶ್ರಾವಣಿನೂ ಬಿಡಲ್ಲ, ಯಾರನ್ನು ಬಿಡಲ್ಲ. ಜಸ್ಟ್ ಸ್ಟಾಪ್ ಇಟ್ ಮಾಡಿ, ಪ್ಲೀಸ್ ಸ್ಟಾಪ್ ಇಟ್. ಅವ್ರಿಗೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತ ನನಗೂ ಗೊತ್ತಿದೆ. ನಿನ್ನ ಮೇಲೆ ಕೈ ಮಾಡಿದ್ದಾರೆ ಅಂದಮೇಲೆ ನಾನು ಅವ್ರನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಆದ್ರೆ ನೀನು
ಮತ್ತೆ ದುಡುಕಿ ಏನಾದರೂ ರಾಧಾ ಅಂತ ಮಾಡ್ಕೋಬೇಡ. ನೀನು ನನಗೆ ಪ್ರಾಮಿಸ್ ಮಾಡು, ಇನ್ಯಾವತ್ತೂ ಆ ಥರ ಪಟ್ಟು ಈ ಥರದ್ದೇನು ಮಾಡಲ್ಲ ಅಂತ ಪ್ರಾಮಿಸ್ ಮೀ ಮಾಡಿ. ಇಲ್ಲ ಮಾಮ್, ನಿಮ್ಮ ಮಾತನ್ನು ಕೇಳ್ಕೊಂಡು ನಾನು ಅವ್ರನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ? ಮಾಡಿ, ನಾನು ಹೇಳ್ತಿದ್ದೀನಲ್ಲ, ನಿನ್ನ ಮೇಲೆ ಕೈ ಮಾಡಿದವ್ರಿಗೆ ನಾನು ತಕ್ಕ ಶಿಕ್ಷೆ ಕೊಡ್ತೀನಿ ಅಂತ. ಮಾಡಿ ಮಾಡಿ, ನೀನ್ ನನ್ನ ಜೀವ ಕಣೋ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನು ಬದುಕ್ತಿದ್ನ ಮಾಡಿ. ಸಾರಿ ಮಾಮ್. ಸರಿ ಆಯ್ತು, ನಿನ್ನ ಮಾತನ್ನು ಕೇಳ್ತೀನಿ. ಆದರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅದನ್ನೆಲ್ಲ ನಾನು ನೋಡ್ಕೋತೀನಿ ಮಾಡಿ. ಅವ್ರನ್ನ ಮಾತ್ರ ನಾನು ಸುಮ್ಮನೆ. ಆಯ್ತು ಮಾಡಿ, ನಾನು ಆ ಕೆಲಸನ ಖಂಡಿತ ಮಾಡಿ ಮುಗಿಸ್ತೀನಿ. ಸರಿ ಮ್ಯಾಮ್. ಸಾವಿತ್ರಿ, ನೀನೇನಮ್ಮ ಇಲ್ಲಿ? ಅಮ್ಮೋರೆ, ಹಾಲು ಕೊಡೋಣ ಅಂತ ಬಂದೀವಿ. ಹೇಗೆ ಈ ಮನೆ ಎಲ್ಲ ಅಡ್ಜಸ್ಟ್ ಆಗಿದೆ ನಿನಗೆ? ಹ್ಞೂ ಅಮ್ಮೋರೆ, ಈ ಮನೆ ನಂಗೆ ಸ್ಯಾನೆ ಚೆನ್ನಾಗಿ ಹೊಂದ್ಕೊಂಡೈತೆ. ಅಲ್ಲಲ್ಲ, ನಾನು ಈ ಮನೆಗೆ ಸ್ಯಾನೆ ಚೆನ್ನಾಗಿ ಹೊಂದ್ಕೊಂಡಿವ್ನಿ. ದೇವಸ್ಥಾನ ಅಂದಮೇಲೆ ಚೆನ್ನಾಗಿರಕ್ಕಿಲ್ವಾ? ಆದ್ರೆ ಇದೇನಿದು? ಮದನ್ ಸರ್ ಆವತ್ತು ಯೋಟ್ ಮಾಡ್ಕೊಂಡಿದ್ರು, ಇವತ್ತು ಏಟ್ ಮಾಡ್ಕೊಂಡವ್ರೆ. ಅದು ಅದು ಇವನು ಬಾಕ್ಸಿಂಗ್ ಕಲಿತಾ ಇದ್ದಾನೆ ಅಲ್ವಾ? ಬಾಕ್ಸಿಂಗ್ ಅಂದ್ರೆ ಗೊತ್ತು ಗೊತ್ತು, ಅದೇ ಗುದ್ದಾಡೋದು. ಅದೇ ಅದೇ ಹಾಗೆ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಟೈಮಲ್ಲಿ ಏಟ್ ಬಿದ್ದಿದೆ ಅಷ್ಟೇ, ಸರಿ ಹೋಗುತ್ತೆ. ಅಯ್ಯೋ ಪಾಪ, ಆದ್ರೂ ಸ್ಯಾನೆ ಗಾಯ ಆಗೈತೆ. ನಾನು ಒಸಿ ಅರ್ಶಿನ ತಗೊಂಡ್ಬರ್ತೀನಿ. ಅರ್ಶಿನ ಹಚ್ಚಿದ್ರೆ ಗಾಯ ಎಲ್ಲ ಬೇಗ ವಾಸಿ ಆಯ್ತದೆ, ಸರಿನಾ? ಬೇಡ ಬೇಡ ಬೇಡ, ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಸರಿ ಹೋಗುತ್ತೆ, ಅವನು ಮೆಡಿಸಿನ್ ತಗೋತಿದ್ದಾನಲ್ವಾ, ಹಿಲ್ ಬಿ ಫೈನ್. ನೀನು ಹಾಲು ಕೊಡು, ಹೋಗು. ಹಾಂ, ನಾ ಕೊಡ್ತೀನಿ, ಹೋಗು. ಸರಿ ಅಮ್ಮವ್ರೆ. ಮನೆ ಧರ್ಮ ಛತ್ರ ಆಗೋಗಿದೆ. ಇವರೆಲ್ಲ ಮನೆಗೆ ಬಂದು ಸೇರ್ಕೊಂಡು ನಾನು ಹೊರಗಿನವಳ ಥರ ಆಗ್ಬಿಟ್ಟಿದ್ದೀನಿ. ಇದಕ್ಕೆಲ್ಲದಕ್ಕೂ ಕಾರಣ ಆ ಶ್ರಾವಣಿ. ಮೊದಲು ಅವಳ ಹತ್ರ ಎಲ್ಲ ಕಿತ್ಕೊಂಡು ಅವಳನ್ನ ಬೀದಿಯಲ್ಲಿ ನಿಲ್ಲಿಸ್ಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು.